ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ಅ ಡೇ ಇನ್ ಮೈ ಲೈಫ್ ಅಂತ ಹೇಳಬಹುದು ಇವತ್ತಿನ ವಿಡಿಯೋ. ಅದರ ಸ್ಪೆಷಲ್ ಆಗಿ ಮಕ್ಕಳ ಮತ್ತು ಅಮ್ಮಂದ್ರ ಬಗ್ಗೆ ಇರುವಂತಹ ಒಂದು ಬಾಂಡಿಂಗ್ ಬಗ್ಗೆ ಕೂಡ ಆಗಿರುತ್ತೆ. ಬೆಳಗ್ಗಿನ ತಿಂಡಿಗೆ ಇವತ್ತು ಕಾರ್ನ್ ದೋಸೆ ಮಾಡ್ತಾ ಇದ್ದೇನೆ. ಇದು ಸ್ಪೆಷಲ್ ಆಗಿ ಬೇಬಿ ಫುಡ್ ಅಂತ ಕೂಡ ಹೇಳಬಹುದು. ಸ್ವಲ್ಪ ಕಾರ್ನ್ ಅನ್ನು ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ನೀರೇನು ಹಾಕ್ಲಿಲ್ಲ, ಹಾಗೆ ಗ್ರೈಂಡ್ ಮಾಡಿದ್ದು ಅದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ದೋಸೆ ಹಿಟ್ಟು ನಾವೇನ್ ರುಬ್ಕೊಂಡು ಇಟ್ಕೊಂಡಿರ್ತೇವೆ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಚಿಕ್ಕ ಮಕ್ಕಳಾಗಿದ್ರೆ ಮೇ ಬಿ ಆಫ್ಟರ್ 9 months ಇದನ್ನ ನಾವು ದೋಸೆ ಮಾಡಿ ಕೊಡಬಹುದು. ಜಸ್ಟ್ ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಬಹುದು, ಅಥವಾ 1 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ನಾವು ಸಾಲ್ಟ್ ಕೊಟ್ಟು ಅಭ್ಯಾಸ ಇಲ್ಲ, ಕೊಡೋದು ಕೂಡ ಇಲ್ಲ ಅಂತ ಹೇಳಿ ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದ್ರೆ ಸಾಲ್ಟ್ ಕೂಡ ಅಗತ್ಯ ಇಲ್ಲ. ಕಾರ್ನ್ ಏನು ಕಡ್ದಿರ್ತೇವೆ ಅದಕ್ಕೆ ಸ್ವಲ್ಪ ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡಿ ಹಾಗೆ ದೋಸೆ ಮಾಡಿ ಕೊಟ್ರೆ ಆಯ್ತು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಾದ್ಮೇಲೆ ಸ್ವಲ್ಪ 1-1.5 ವರ್ಷದ ಮಕ್ಕಳಿಗೆ ಸ್ವಲ್ಪ ಉಪ್ಪು ಹಾಕಿ ದೋಸೆ ಮಾಡಿ ಕೊಡಬಹುದು. ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಮೇ ಬಿ ಆರುಷ್ಣ ಏಜ್ ನ ಮಕ್ಕಳಿಗೆ ಮತ್ತೆ ಒಂದು ರೆಸಿಪಿನ ತೋರಿಸ್ತೇನೆ ನೋಡಿ. ಈ ತರ ದೋಸೆ ಮಾಡಿ ಕೊಡಬಹುದು. ತುಪ್ಪ ಹಾಕಿ 2 ಸೈಡ್ ಕುಕ್ ಮಾಡಿದ್ರಾಯ್ತು. ಬೇಕಾದ್ರೆ ಒಂದು ಸೈಡ್ ಸಾಕು ಅಂತ ಇದ್ರೆ ಒಂದ್ ಸೈಡ್ ಕುಕ್ ಮಾಡಿದ್ರಾಯ್ತು. ಈ ತರ ಒಂದು ದೋಸೆಯನ್ನ ಮಾಡಬಹುದು. ಅದಲ್ಲದಿದ್ರೆ ಉತ್ತಪ್ಪ ಕೂಡ ಮಾಡಿ ಕೊಡಬಹುದು. ಮಕ್ಕಳಿಗೆ ತುಂಬಾ ಜನ ಕೇಳೋದು ಹೇಗೆ ತರಕಾರಿಗಳನ್ನ ಕೊಡಬೇಕು ಅಂತ ಹೇಳಿ. ಸೊ ನಿಮ್ಮ ಮಗುವಿಗೆ ಕಾರ್ನ್ ಕೊಡಬೇಕು ಅಂತ ಇದ್ರೆ ಈ ತರ ಕೊಡಬಹುದು. ಇದು ಕೂಡ ಒಂದು ತರಕಾರಿ ಅಲ್ವಾ. ಮಕ್ಕಳಿಗೆ ಬೇರೆ ಬೇರೆ ತರದ್ದು ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಪ್ಲಾನ್ ಮಾಡಿ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಉತ್ತಪ್ಪಂ ಹೇಗೆ ಮಾಡೋದಂತ ತೋರಿಸ್ತೇನೆ ನೋಡಿ. ಅದೇ ಹಿಟ್ಟನ್ನ ನಾನು 1 ಸ್ಪೂನ್ ಅಷ್ಟು ತಗೊಂಡು ಹೀಗೆ ಹಾಕಿದ್ದೇನೆ. ಸ್ವಲ್ಪ ದಪ್ಪ ಇರ್ಲಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕಾರ್ನ್. ಮತ್ತೆ ನಮ್ಮ ಮಕ್ಕಳಿಗೆ ಕಾರ್ನ್ ಅನ್ನ ಚೆನ್ನಾಗಿ ತಿನ್ನೋದಕ್ಕೆ ಇನ್ನೂ ಬರೋದಿಲ್ಲ ಅಂತ ಇದ್ರೆ ಇದೇ ಕಾರ್ನ್ ಅನ್ನ ಸ್ವಲ್ಪ ಕಟ್ ಮಾಡಿ ಹಾಕಬಹುದು. ಮೇ ಬಿ 1.5 ವರ್ಷದ ಏಜ್ ನ ಮಕ್ಕಳಿಗೆ ಕೆಲವೊಂದ್ಸಲ ಅವರು ಚೆನ್ನಾಗಿ ಜಗ್ದು ತಿನ್ನೋದಿಲ್ಲ, ಅವಾಗ ಅವರಿಗೆ ಅದು ಸರಿಯಾಗಿ ಡೈಜೆಷನ್ ಆಗೋದಿಲ್ಲ. ಅಥವಾ ನಾರ್ಮಲ್ ಆಗಿ ಆಫ್ಟರ್ 2 years ಚೆನ್ನಾಗಿ ಜಗ್ದು ತಿಂತಾರೆ. ಆ ಏಜ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಹಾಕಬಹುದು. ಇದ್ರ ಜೊತೆಗೆ ಬೇರೆ ತರಕಾರಿಗಳನ್ನ ಹಾಕೋದು ಇಷ್ಟ ಇದ್ರೆ ನಾವು ಅದನ್ನ ಕೂಡ ಹಾಕಬಹುದು. ಕ್ಯಾಪ್ಸಿಕಮ್ ಹಾಕಬಹುದು, ಕ್ಯಾರೆಟ್ ಹಾಕಬಹುದು, ಟೊಮ್ಯಾಟೊ ಹಾಕಬಹುದು, ಕೊತ್ತಂಬರಿ ಸೊಪ್ಪು ಹಾಕಬಹುದು, ಏನ್ ಬೇಕಾದ್ರೂ ಹಾಕಬಹುದು. ಆದ್ರೆ ಖಾರ ಆದಷ್ಟು ಸ್ಕಿಪ್ ಮಾಡ್ಬೇಕು. ಮಕ್ಕಳಿಗೆ ಖಾರ ಹಾಕಿ ಕೊಟ್ರೆ ಕೆಲವೊಂದ್ಸಲ ಇಷ್ಟ ಆಗೋದಿಲ್ಲ. ಮತ್ತೆ ಯಾವತ್ತೂ ಖಾರ ಇದೆ ಅಂತ ಹೇಳಿ ಅದನ್ನ ಒಂದು ಇಷ್ಟ ಇಲ್ಲ ನನ್ಗೆ ಬೇಡ ಅಂತ ಹೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಖಾರವನ್ನ ಒಂದು ಸ್ಕಿಪ್ ಮಾಡಿ ಮತ್ತೆ ಟೇಸ್ಟಿಯಾಗಿ ಪ್ರಿಪೇರ್ ಮಾಡಿ ಕೊಟ್ರೆ ಆಯ್ತು. ನಾನು ಟೊಮ್ಯಾಟೊ ಅದನ್ನೆಲ್ಲ ಹಾಕ್ಲಿಲ್ಲ ಇವತ್ತು ಜಸ್ಟ್ ಕಾರ್ನ್ ಮತ್ತೆ ಆನಿಯನ್ ಮಾತ್ರ ಹಾಕಿತ್ತು. ಮಕ್ಕಳಿಗೆ ಒಂದೇ ತರ ಯಾವಾಗ್ಲೂ ಕೊಡೋದಕ್ಕಿಂತ ಒಂದೇ ದಿನ 2 ವೇಸ್ ಅಲ್ಲಿ ಮಾಡಿ ಕೊಟ್ರೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಮತ್ತೆ 2-3 ಬಗೆ ಕೊಟ್ಟಾಗ ಅವರು ಅದ್ರಲ್ಲೊಂದೆರಡು ಪೀಸ್, ಇದ್ರಲ್ಲೊಂದೆರಡು ಪೀಸ್, ಇನ್ನೊಂದ್ರಲ್ಲೊಂದೆರಡು ಪೀಸ್ ತಿನ್ನುವಾಗ ಅವ್ರದ್ದು ಹೊಟ್ಟೆ ಚೆನ್ನಾಗಿ ತುಂಬುತ್ತೆ. ಒಂದೇ ಟೇಸ್ಟ್ ಅಲ್ಲಿ ಯಾವಾಗ್ಲೂ ಮಾಡಿ ಕೊಟ್ರೆ ಮಕ್ಕಳಿಗೆ ಬೋರ್ ಆಗುತ್ತೆ. ಮತ್ತೆ ನಮ್ಗೆ ಪ್ರತಿದಿನ ಒಂದ್ 10-15 ವೆರೈಟೀಸ್ ಮಾಡಿ ಕೊಡೋದಕ್ಕಾಗೋದಿಲ್ಲ. ಐ ಅಗ್ರಿ. ಯಾಕಂದ್ರೆ ಕೆಲವೊಂದ್ಸಲ ನಮ್ಗೆ ಅಷ್ಟೊಂದು ಟೈಮ್ ಇರೋದಿಲ್ಲ, ಪೇಶನ್ಸ್ ಇರೋದಿಲ್ಲ. ನಮ್ಗೆ ಒಂದಷ್ಟು ಇರುತ್ತೆ ಮನೆಯಲ್ಲಿ ಕೆಲ್ಸ, ಅಮ್ಮಂದ್ರಿಗೆ ಕೂಡ. ಆ ದಿನ ಓಕೆ, ಒಂದ್ ವೆರೈಟಿ ಮಾಡಿ ಕೊಡಿ, ಮಧ್ಯಾಹ್ನದ ಪಲ್ಯವನ್ನೇ ರಾತ್ರಿ ಕೊಡಿ, ಪರವಾಗಿಲ್ಲ. ಆದ್ರೆ ನಮ್ಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಮಕ್ಕಳಿಗೆ ಸ್ವಲ್ಪ ಫುಡ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೇಕು ಅಂತ ಇರುವಾಗ ನಾವು ಸ್ವಲ್ಪ ಪ್ರಯತ್ನಗಳನ್ನ ಮಾಡ್ಬೇಕು. ಬೇರೆ ಬೇರೆ ತರ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿ ಮಕ್ಕಳಿಗೆ ಕೊಡ್ಬೇಕು. ಆವಾಗ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಮತ್ತೆ ಅವರು ಸಾವಿರಾರು ಕ್ವೆಶನ್ ಕೇಳ್ತಾರೆ. ಮೇ ಬಿ ಆಫ್ಟರ್ 2 years ಟೋಡ್ಲರ್ ಅಮ್ಮಂದ್ರಿಗೆ ಗೊತ್ತಿರಬಹುದು ಅಂದ್ರೆ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಮಕ್ಕಳಿಗೆ ಏನಾದ್ರೂ ಒಂದು ಕೊಟ್ಟಾಗ, ಒಂದು ಹೇಳಿದಾಗ ಅವರು ಒಂದು 10-15 ರಿಟರ್ನ್ ಕ್ವೆಶನ್ಸ್ ಕೇಳ್ತಾರೆ. ಅದಕ್ಕೆ ಸಾಧ್ಯ ಆದಷ್ಟು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ನಮ್ಮ ಆರುಷ್ ಇದು ಏನು ದೋಸೆ ಅಂತ ಹೇಳಿ ಇವತ್ತು 10 ಬಾರಿ ಕೇಳಿದ್ದ. ನಾನು 10 ಬಾರಿನೂ ಆನ್ಸರ್ ಮಾಡಿದ್ದಾನೆ, ಕಾರ್ನ್ ದೋಸೆ, ಕಾರ್ನ್ ದೋಸೆ, ಕಾರ್ನ್ ದೋಸೆ ಅಂತ ಹೇಳಿ. ಸೊ ಮಕ್ಕಳಿಗೆ ಅದ್ರಲ್ಲಿ ಕೂಡ ಒಂದು ಮಾತುಗಳನ್ನ ರಿಟರ್ನ್ ಕೇಳ್ತಾ ಇರುವಾಗ ಫುಡ್ ಅಲ್ಲಿ ನಾನು ಟೇಸ್ಟ್ ಮಾಡ್ಬೇಕು, ಹೇಗಿದೆ ಅಂತ ನೋಡ್ಬೇಕು, ಆ ತರ ಎಲ್ಲ ಮನ್ಸಿಗೆ ಬರುತ್ತೆ. ಸೊ ಅವ್ರು ಕೂಡ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆ ಅವನಿಗೆ ಕೂದ್ಲಿಗೊಂದು ಎಣ್ಣೆ ಹಾಕಿದೆ, ಸ್ನಾನ ಮಾಡ್ಸೋದಿದೆ ಅಂತ ಹೇಳಿ. ಸೊ ಅದಾದ್ಮೇಲೆ ಅವನಿಗೊಂದು ಆರ್ಡರ್ ಮಾಡಿದ್ವಿ, ಸ್ಲೇಟ್. ಅದು ಡೆಲಿವರಿ ಆಗಿತ್ತು. ಸೊ ಅವನ ಕೈಯಲ್ಲಿ ಕೊಟ್ಟಿದ್ದೀವಿ ಓಪನ್ ಮಾಡೋದಕ್ಕೆ. ಅವ್ನು ಮಾಡ್ತಾ ಇದ್ದಾನೆ. ಅವನಿಗೆ ಅಂತ ಏನಾದ್ರು ವಸ್ತುಗಳಿದ್ರೆ ಕೆಲವೊಂದ್ಸಲ ಅವನ ಕೈಯಲ್ಲಿ ಕೊಟ್ಟಿರ್ತೇವೆ. ಅವನ ಹಳೆಯ ಸ್ಲೇಟ್ ಹಾಳಾಗ್ತಾ ಬಂದಿತ್ತು. ಸೊ ಇದೊಂದು ಮತ್ತೆ ಸ್ವಲ್ಪ ಬೇರೆ ತರದ್ದು ಸ್ಲೇಟ್ ಒಂದು ಆರ್ಡರ್ ಮಾಡಿತ್ತು.
Seetulene, you have to write like this. See. ಇದು ಒಂದು ಹಳೆಯ ಸ್ಲೇಟ್. ಇದು ಏನಂದ್ರೆ ಚೆನ್ನಾಗಿದೆ, ವರ್ಕ್ ಆಗ್ತಾ ಇದೆ, ಆದ್ರೆ ಅದ್ರದ್ದು ಬಾರ್ಡರ್ ಎಲ್ಲ ಹೋಗಿದೆ ಅಲ್ವಾ, ಅದಕ್ಕೆ ಕೂಡ ನಾವು ಟೇಪ್ ಹಾಕಿ ಕೆಲವೊಂದು ದಿನ ಯೂಸ್ ಕೂಡ ಮಾಡಿ ಆಯ್ತು, ಇನ್ನು ಸಾಕು ಅದಂತ ಹೇಳಿ ಚೇಂಜ್ ಮಾಡ್ತಾ ಇದ್ದೇವೆ ಸ್ಲೇಟ್. ಅದ್ರದ್ದು ಬ್ಯಾಟ್ರಿ ಆಗಿರ್ಬಹುದು, ಪೆನ್ ಆಗಿರ್ಬಹುದು ಇನ್ನೂ ಚೆನ್ನಾಗಿದೆ, ಆದ್ರೆ ಒಂದು ತುಂಬಾ ರಫ್ ಆಗಿ ಯೂಸ್ ಮಾಡಿರೋದ್ರಿಂದ ಹಾಳಾಗಿದೆ. ಅದು ಕೂಡ ಒಂದು ಆಲ್ಮೋಸ್ಟ್ 2 ವರ್ಷದವರೆಗೆ ಬಂದಿದೆ, ಅವನಿಗೆ ಯೂಸ್ ಆಗಿದೆ. ಹಾಗೆ ನಾನು ಇವತ್ತು ಆರ್ಡರ್ ಮಾಡುವಾಗ ಶುಗರ್ ಕೇನ್ ಅನ್ನ ಆರ್ಡರ್ ಮಾಡಿದ್ದೆ, ಅದನ್ನ ಇವತ್ತು ಆರುಷ್ಗೆ ಕೊಡ್ಬೇಕಂತ ಹೇಳಿ. ಇದು ಸ್ಲೇಟ್ ನೋಡಿ, ಮ್ಯಾಗ್ನೆಟ್ ತರ ಇದೆ, ಅದ್ರೊಳಗೆ ಸಣ್ಣ ಸಣ್ಣ ಬಾಲ್ಸ್ ಇವೆ. ಮ್ಯಾಗ್ನೆಟ್ ಅನ್ನ ಟಚ್ ಮಾಡಿದಾಗ ಆ ಬಾಲ್ಸ್ ಮೇಲೆ ಬರುತ್ತೆ. ಮೇ ಬಿ ಇನ್ನು ಇದ್ರಲ್ಲಿ ಕೂಡ ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತಾನಂತ ಅನ್ಕೊಂಡಿದ್ದಾವೆ. ಅಂಡ್ ಅವನಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಸ್ವಲ್ಪ ಗಟ್ಟಿ ಆದಾಗ ಅನ್ನಿಸ್ತಿತ್ತು ಅವನಿಗೆ, ಬಟ್ ಸ್ಲೋಲಿ ಕಲಿತಾನೆ, ಅದ್ರಲ್ಲಿ ಏನು ಭಯ ಇಲ್ಲ ಅಂಡ್ ಲಾಸ್ ಕೂಡ ಇಲ್ಲ ನಮ್ಗೆ. ಅವನಿಗೆ ಏನಾದ್ರೂ ಟಾಯ್ಸ್ ತಂದದ್ದನ್ನ ಅವನು ವೇಸ್ಟ್ ಮಾಡೋದಿಲ್ಲ, ಯೂಸ್ ಮಾಡ್ತಾನೆ. ಮಕ್ಳಿಗೆ ನಾವು ಆಟ ಆಡ್ಬೇಕು ಅವರ ಜೊತೆಗೆ, ಅವಾಗ ಅವರು ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಅವರಷ್ಟಕ್ಕೆ ಅವರು ಕುತ್ಕೊಂಡು ಆಟ ಆಡೋದಿಲ್ಲ ಅನ್ನೋದಕ್ಕೆ ಇದು ಒಂದು ಸಿಂಪಲ್ ಟಿಪ್ ಅಂತ ಹೇಳ್ಬಹುದು. ಇದು ನಮ್ದು ಬಾಲ್ಕನಿ ಗಾರ್ಡನ್. ಸುಮಾರಷ್ಟು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೇನೆ. ಸ್ಪೆಷಲ್ ಆಗಿ ತರಕಾರಿಗಳ ಗಿಡಗಳನ್ನ ಹಾಕಿದ್ದೇವೆ ಈ ಸಲ, ನೋಡ್ಬೇಕು ಹೇಗಾಗ್ತದೆ ಅಂತ ಹೇಳಿ. ಇದಕ್ಕೆ ಒಂದು ತಪ್ಪದೆ ನೀರ್ ಹಾಕ್ಬೇಕಾಗ್ತದೆ, ಅದೊಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಬೇಕು. ಅಂಡ್ ಒಂದು ಎಕ್ಸ್ಟ್ರಾ ಕೆಲಸ ಕೂಡ ಆಗಿರ್ತದೆ. ಇನ್ನು ಮೆತ್ತೆ ಸೊಪ್ಪು ಚೆನ್ನಾಗಿ ಬಂದಿದೆ, ಮೇ ಬಿ ಈ ವೀಕ್ ಅಲ್ಲಿ ಅದನ್ನ ಕೂಡ ತೆಗಿಬೇಕು. ತೆಗೆದು ಒಮ್ಮೆ ಏನಾದ್ರೂ ಒಂದು ರೆಸಿಪಿ ಮಾಡ್ಬೇಕು. ಅದನ್ನ ತೆಗೆಯುವಾಗ ಖಂಡಿತವಾಗಿಯೂ ವ್ಲಾಗ್ ಮಾಡ್ತೇನೆ, ಯಾಕಂದ್ರೆ ತುಂಬಾ ಒಂದು ಇಷ್ಟಪಟ್ಟು ಶುರು ಮಾಡಿದಂತಹ ಒಂದು ಪ್ಲಾನ್ ಇದು. ಏನಿಲ್ಲ, ಸಿಂಪಲ್ ಆಗಿ ನಮ್ಗೋಸ್ಕರ ಮಾಡಿದ್ದಾದ್ರೂನುವೆ ನಿಮ್ ಜೊತೆ ಶೇರ್ ಮಾಡಿದ್ರೆ ನಮ್ಗೆ ಇನ್ನಷ್ಟು ಖುಷಿ ಇರುತ್ತಲ್ವಾ. ಅಗ್ಗಿಲಿ ಕಜೋದಕ್ಕೆ ಕೊಡು ಎಂಚುಂಡು ಸೂಪರೇ ಅಂದು ತಿನ್ಪುನ ಕೋಲು ಶುಗರ್ ಕೇನ್ ಪನ್ಪುನ್ ಅದೇ ಒಂದು ಆರುಷ್ ಇದನ್ನ ಫಸ್ಟ್ ಟೈಮ್ ತಿಂತಾ ಇರೋದು, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದಂತಾನೆ ಹೇಳಬೇಕು. ಫಸ್ಟ್ ಟೈಮ್ ತಿನ್ನೋದ್ರಿಂದ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಮಕ್ಕಳಿಗೆ ಯಾವ್ದೇ ಒಂದು ಫುಡ್ ಅನ್ನ ಫಸ್ಟ್ ಟೈಮ್ ಕೊಡುವಾಗ ಸ್ವಲ್ಪ ಲಿಮಿಟ್ ಅಲ್ಲಿ ಕೊಡ್ಬೇಕು, ಮತ್ತೆ ಅದನ್ನ ತಿನ್ನೋದು ಹೇಗಂತ ಹೇಳ್ಕೊಡ್ಬೇಕು. ಅವ್ರಿಗೆ ಗೊತ್ತಿರೋದಿಲ್ಲ ನೋಡಿ ಯಾವ ತರದ ಫುಡ್ ಅನ್ನ ಯಾವ ತರ ತಿನ್ಬೇಕು ಅಂತ ಹೇಳಿ. ಸೊ ನಾವ್ ಸ್ವಲ್ಪ ಗೈಡ್ ಮಾಡ್ಬೇಕಾಗ್ತದೆ, ಅದೇ ಇಲ್ಲಿ ನಡೀತಾ ಇದೆ. ಅಂಡ್ ಅವ್ನು ತುಂಬಾನೇ ಎಂಜಾಯ್ ಮಾಡಿದ ಇದ್ರದ್ದು ಟೇಸ್ಟ್ ಅನ್ನ. ಫಸ್ಟ್ ಗೆ ಅವನದು ಕೋಲು ಕೋಲು ಅಂತ ಹೇಳ್ತಾ ಇದ್ದ, ಅದು ಒಮ್ಮೆ ಟೇಸ್ಟ್ ನೋಡಿದ ನಂತರ ತಿನ್ನುವ ಕೋಲು ಅಂತ ಹೇಳ್ತಿದ್ದ. ಸೊ ಹೀಗೆ ಅಲ್ವಾ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಗಳನ್ನು ಟಕ್ ಅಂತ ನೋಟ್ ಮಾಡಿ ಇಟ್ಕೊಳ್ತಾರೆ. ಇನ್ನು ನಮ್ಮ ಆರುಷಿದು ಸ್ವಲ್ಪ ಡ್ರಾಯಿಂಗ್ ಅಥವಾ ಕಲರಿಂಗ್ ಏನಾದ್ರೂ ಮಾಡ್ತಾ ಇರ್ತಾನೆ. ಕಲರಿಂಗ್ ಮಾಡದೆ ಸುಮಾರು ದಿನಗಳಾಗಿತ್ತು, ಅದಕ್ಕೋಸ್ಕರ ಇವತ್ತೊಂದ್ 5-10 ನಿಮಿಷ ಕಲರಿಂಗ್ ಮಾಡುವ ಅಂತ ಹೇಳಿ ಅವನ ಜೊತೆ ಕುತ್ಕೊಂಡಿದ್ದಾನೆ. ಜಾಸ್ತಿ ಏನು ಮಾಡೋದಿಲ್ಲ, ಹಾಗಂತ ಹೇಳಿ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ನಾವು ಬಿಡೋದು ಇಲ್ಲ. ಸ್ವಲ್ಪ ಸ್ವಲ್ಪ ಏನಾದ್ರೂ ಒಂದು ಆಟ ಆಡ್ತಾ ಇರ್ತೇವೆ ಇದ್ರಲ್ಲಿ. ಸ್ಕ್ವೆರೆಲೋ ಲಂಚ್ಗೆ ಇವತ್ತು ಚಿಕನ್ ಮಾಡಿದ್ವಿ. ಚಿಕನ್ ಗ್ರೇವಿ ಮಾಡುವಾಗ ಟೇಸ್ಟ್ ಚೆನ್ನಾಗಿರ್ಬೇಕು, ಆಯಿಲ್ ಕಡಿಮೆ ಹಾಕ್ಬೇಕು, ಮಸಾಲೆ ಕಡಿಮೆ ಹಾಕ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಟೇಸ್ಟ್ ತರೋದು. ಆದ್ರೂ ಸಾಧ್ಯ ಆದಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತೆ ಆಯಿಲ್ ಅದನ್ನೆಲ್ಲ ತುಂಬಾ ಜಾಸ್ತಿ ತಿನ್ನೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ. ಇನ್ನು 20s ಹೋಗಿ 30s ಬಂದಿದ್ದೇವಲ್ಲ ನಾವು ಕೂಡ, ಸೊ ಸ್ವಲ್ಪ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ಬೇಕು. ಇದು ಒಂದು ಹೊಸದು ಲರ್ನಿಂಗ್ ಟಾಯ್, ಬಟ್ ನಮ್ಮ ಆರುಷ್ಗೆ ಅಷ್ಟೊಂದು ಯೂಸ್ ಆಗ್ತಾ ಇಲ್ಲ. ನಾವೇ ಅವಾಗ ಸಾಲ್ವ್ ಮಾಡ್ತೇವೆ. ನಾವು ಹೀಗ್ ಮಾಡೋದು ಹಾಗ್ ಮಾಡೋದು ಅಂತ ಹೇಳಿ ಮಾತಾಡ್ಕೊಳ್ತೇವಲ್ವಾ, ಅದನ್ನ ನೋಡಿ ಅವ್ನು ರಿಪೀಟ್ ಮಾಡ್ತಾನೆ ಅಷ್ಟೇ, ಬಟ್ ಅವ್ನಿಗೆ ಸಾಲ್ವ್ ಮಾಡೋದಕ್ಕೆ ಗೊತ್ತಿಲ್ಲ. ಅಂಡ್ ಇದು ಫ್ಲಾಶ್ ಕಾರ್ಡ್ಸ್. ಈ ಮುಂಚೆ ಎಲ್ಲ ಹೇಗ್ ತೋರಿಸ್ತಿದ್ದೆ ನಾನು, ಆ ತರ ತೋರ್ಸೋದು ಇವಾಗ ನಡೆಯೋದಿಲ್ಲ. ಅವನ ಹತ್ರ ನಾನು ಅರೇಂಜ್ ಮಾಡೋದಕ್ಕೆ ಹೇಳ್ತೇನೆ. ಬರ್ಡ್ಸ್ ಅನ್ನ ಒಂದು ಕಡೆ, ಫ್ರೂಟ್ಸ್ ಒಂದು ಕಡೆ, ಆ ತರ ಅರೇಂಜ್ ಮಾಡೋದಕ್ಕೆ ಹೇಳ್ತೇನೆ.
ಇಲ್ಲದಿದ್ರೆ 4 ಫ್ರೂಟ್ಸ್ ಇಟ್ಟು ಒಂದು ಬರ್ಡ್ ಇಟ್ಟು ಅದ್ರಲ್ಲಿ ಯಾವ್ದು ಮ್ಯಾಚ್ ಆಗ್ತಾ ಇಲ್ಲ ಅದನ್ನ ತೆಗಿಯೋದು ಆ ತರ ಎಲ್ಲ ಏನಾದ್ರೂ ಒಂದು ಗೇಮ್ ತರ ಮಾಡ್ತಾ ಇರ್ತೇವೆ. ಮತ್ತೆ ನೀಟಾಗಿ ತೋರ್ಸೋದು ಅದನ್ನ ಅವರು ನೋಡೋದು ಕುತ್ಕೊಂಡು ಅದೆಲ್ಲ ಕಾಲ ಆಗಿ ಹೋಗಿದೆ. ಅಂದ್ರೆ ಅಮ್ಮಂದ್ರು ತುಂಬಾ ಜನ ಕೇಳ್ತಾ ಇರ್ತೀವಿ ಫ್ಲಾಶ್ ಕಾರ್ಡ್ಸ್ ಬಗ್ಗೆ. ನಾನು ಆಲ್ರೆಡಿ ಒಂದೆರಡು ವಿಡಿಯೋಸ್ ಮಾಡಿದ್ದೇನೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಅನ್ನ ಶೇರ್ ಮಾಡಿದ್ದೇನೆ. ಹಾಗೆ ಅದನ್ನ ಇವಾಗ ರಿಪೀಟ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವನು ಆ ಏಜ್ ಅನ್ನ ಆಲ್ರೆಡಿ ಕ್ರಾಸ್ ಆಗಿದ್ದಾನೆ. ಅಂಡ್ ಈ ತರ ಏನಾದ್ರೂ ಫನ್ನಿ ಗೇಮ್ಸ್ ಕೂಡ ಸುಮ್ನೆ ಕುತ್ಕೊಂಡಾಗ ಆಡ್ತಾ ಇರ್ತೇವೆ. ಮಕ್ಳಿಗೆ ನಾವು 1 ಗಂಟೆ ಕುತ್ಕೊಂಡು ಆಡ್ಬೇಕು 2 ಗಂಟೆ ಕುತ್ಕೊಂಡು ಆಡ್ಬೇಕು ಅಂತ ಏನು ಇಲ್ಲ. ಪ್ರತಿ ಗೇಮ್ ಅನ್ನ 1-2 ನಿಮಿಷ ಆಡಿದ್ರು ಸಾಕು. ಮತ್ತೆ ಅವ್ರಿಗೆ ಬೋರ್ ಆಗತ್ತೆ. ಕೆಲವೊಂದ್ಸಲ ಮಾತ್ರ ಹಠ ಮಾಡ್ತಾರೆ ಮತ್ತೆ ಆಡುವ ಅಂತ ಹೇಳಿ. ಆದ್ರೆ ಈ ತರ ಸಿಂಪಲ್ ಆದಂತಹ ಟಾಯ್ಸ್ ಅನ್ನ ಇಟ್ಕೊಂಡು ಅವರಿಗೆ ಬ್ಯಾಲೆನ್ಸ್ ಮಾಡೋದು ಹೇಳಿಕೊಡೋದು ಅದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ನಮ್ ಚಾನಲ್ ಅಲ್ಲಿ ಲರ್ನಿಂಗ್ ಟಾಯ್ಸ್ ಬಗ್ಗೆ ಲರ್ನಿಂಗ್ ಥಿಂಗ್ಸ್ ಬಗ್ಗೆ ಕೂಡ ಸುಮಾರಷ್ಟು ವಿಡಿಯೋಸ್ ಇವೆ. ಹಾಗೆ ನಾನು ಮನೆಯಲ್ಲಿ ಏನು ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡಬಹುದು ಅದರ ಬಗ್ಗೆ ಕೂಡ ಒಂದೆರಡು ವಿಡಿಯೋಸ್ ಮಾಡಿದ್ದೇನೆ. ಮೇ ಬಿ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ, ನಾನಂತಹ ವಿಡಿಯೋಸ್ ಗಳನ್ನ ಕೂಡ ಮತ್ತೆ ಮತ್ತೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅಂಡ್ ಈ ತರ ಇರುತ್ತೆ ನಮ್ಮಿಬ್ಬರದು ದಿನ. ನಾನು ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಬೆಳಗ್ಗೆ ಮಾಡಿ ಮುಗಿಸಿದ್ರೆ ನನ್ಗೆ ಆರಾಮಾಗಿ ಅವನ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಸುಮಾರಷ್ಟು ಟೈಮ್ ಸಿಗುತ್ತೆ. ಅಂಡ್ ಅವ್ನ್ ಮಲ್ಕೊಂಡಾಗ ನನ್ನ ವಿಡಿಯೋ ಎಡಿಟಿಂಗ್ ಅದೆಲ್ಲ ಸಣ್ಣ ಪುಟ್ಟ ಕೆಲಸ ನಡೀತಾ ಇರುತ್ತೆ. ಹೀಗಿರುತ್ತೆ ಸಿಂಪಲ್ ಆದಂತಹ ನನ್ನ ಒಂದು ದಿನಚರಿ ಅಂತ ಹೇಳ್ಬೇಕು. ಇಷ್ಟೇ ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಇನ್ನು ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಹಾಗೆ ಚಾನಲ್ ಅಲ್ಲಿ ಇನ್ನಷ್ಟು ಬೇರೆ ಬೇರೆ ತರದ್ದು ವಿಡಿಯೋಸ್ ಇವೆ, ಅದನ್ನೊಮ್ಮೆ ಚೆಕ್ ಮಾಡಿ. ಯಾವ ಕಂಟೆಂಟ್ ಆದ್ರೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೆ ನಿಮ್ಗೆ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಸ್ ಬರುವಂತಹ ನೋಟಿಫಿಕೇಶನ್ಸ್ ಕೂಡ ನಿಮ್ಗೆ ಬರುತ್ತೆ ಆವಾಗ. ಮತ್ತೆ ಬೋರ್ ಆದಾಗ ನೋಡೋದಕ್ಕೆ ಕೂಡ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಗಟ್ಟಿ ಬರ್ತಾಳು, ಗಟ್ಟಿ ಬರ್ತಾಳು. 2 3